ಇಡೀ ಲಡಾಖ್ ಸೀರೀಸ್ ನಲ್ಲೇ ನಾನು ನೋಡಿದಂತ ಒಂದು ಅದ್ಭುತವಾದ ಜಾಗ ಇದು. ನೀವೇನಾದ್ರೂ ಲಡಾಖ್ ರೈಡ್ ಮಾಡ್ತು ಅಂತಂದ್ರೆ ಈ ಜಾಗನ ಮಿಸ್ ಮಾಡ್ಕೋಬೇಡಿ. ನಾನು ಮಿಸ್ ಮಾಡ್ಕೋಬಾರ್ದು ಅಂತಾನೆ ಅರ್ಜೆಂಟ್ ಇದ್ದಂತ ನಮ್ ಸುಮನ್ ಮತ್ತೆ ನವೀನ್ ಸರ್ನ ತುರ್ತುಕ್ನಿಂದ ಕಳಿಸಿ ನಾನು ಇಲ್ಲೇ ಉಳ್ಕೊಂಡು ಈ ತುರ್ತುಕ್ ವಿಲೇಜ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ಶುರು ಮಾಡಿದೆ. ಲಡಾಖ್ ಅಂದ್ರೆ ಬರೀ ಮಣ್ಣು ಧೂಳು ಆಫ್ ರೋಡು ಬೈಕು ಹಿಮಗೆಡ್ಡೆ ಅನ್ಕೊಂಡಿದ್ದಂತ ನನ್ನ ಆಲೋಚನೆನ ಚೇಂಜ್ ಮಾಡದಂತ ಊರು ಈ ತುರ್ತುಕ್ಕು. ಕಣ್ಣು ಹಾಯಿಸಿದಷ್ಟು ಕೂಡ ಹಸಿರು, ಊರಿನ ಸುತ್ತ ನೀರು ತುಂಬಿದ ಕಾಲುವೆ, ನೋಡಿದ ಎಲ್ಲಾ ಕಡೆಗಳು ಕೂಡ ಹಣ್ಣಿನ ಮರಗಳು, ಹಸಿರು ತುಂಬಿದ ಗದ್ದೆಗಳು, ನಗ್ನಗ್ತಾ ಮಾತಾಡ್ಸೋ ಈ ಮುಗ್ಧ ಜನರು. ಇವ್ರನ್ನೆಲ್ಲ ನೋಡ್ತಾ ನೋಡ್ತಾ ಊರಿನ ಬೆಟ್ಟದ ಮೇಲೆ ನಿಂತು ನೋಡಿದ್ರೆ ಆಹಾ ಸ್ವರ್ಗ. ಊರಿನ ಸುತ್ತ ಸಣ್ಣ ಸಣ್ಣ ಗಲ್ಲಿಗಳು. ಊರೊಳಗಡೆ ಕಾರು ಗಾಡಿ ಹೋಗಲ್ಲ, ಬದಲಾಗಿ ನಡ್ಕಂಡೇ ಹೋಗ್ಬೇಕು. ಊರೊಳಗಡೆ ಹೋದ್ರೆ ಬಾಲ್ಟಿ ಶೈಲಿಯಲ್ಲಿ ಇರ್ತಕ್ಕಂತ ಹಳೆಯ ಮನೆಗಳಲ್ಲಿ ಅವರ ಹಿರಿಕರು ಹೆಂಗ್ ಜೀವನ ನಡೆಸ್ತಾ ಇದ್ರು ಅನ್ನೋದನ್ನ ಜನರಿಗೆ ತೋರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇದೇ ಊರಲ್ಲಿ ಪ್ರತಿಯೊಂದು ಮನೆಗಳಿಗೂ ಕೂಡ ಬಂಕರ್ಗಳನ್ನ ಅವರೇ ಮಾಡ್ಕೊಂಡಿದ್ರಂತೆ. ದೊಡ್ಡ ದೊಡ್ಡ ಮರದ ದಿಮ್ಮಿಗಳು ಮತ್ತೆ ಕಲ್ಲುಗಳಿಂದ ನಿರ್ಮಾಣ ಮಾಡ್ಕೊಂಡಿದ್ದಂತ ಈ ಬಂಕರ್ಗಳು ಕಾರ್ಗಿಲ್ ಯುದ್ಧದ ಟೈಮ್ ನಲ್ಲಿ ಕೂಡ ಬಹಳ ಉಪಯೋಗಕ್ಕೆ ಕೂಡ ಬಂದಿದೆಯಂತೆ. ಜೊತೆಗೆ ಇಲ್ಲಿನ ನ್ಯಾಚುರಲ್ ಕೋಲ್ಡ್ ಸ್ಟೋರೇಜ್ ಗಳಲ್ಲಿ ಹೇಗೆ ಮಾಂಸ ತರಕಾರಿಗಳನ್ನ ಆ ಕಾಲದಲ್ಲಿ ಹಿಡ್ತಾ ಇದ್ರು ಅನ್ನೋದನ್ನ ಕೂಡ ಇವತ್ತು ಪ್ರಿಸರ್ವ್ ಮಾಡ್ಕೊಂಡು ಅದನ್ನ ಜನಗಳಿಗೆ ತೋರಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಅದಲ್ಲದೆ ಇಲ್ಲಿನ ಸ್ಕೂಲ್ ಒಂದರಲ್ಲಿ ಮಕ್ಕಳು ಈ ಚಳಿನಲ್ಲಿ ಹೆಂಗಿರ್ತಾರೆ ಅಂತ ಕ್ಯೂರಿಯಾಸಿಟಿ ಹುಟ್ಟಿ ಆ ಸ್ಕೂಲ್ ಒಳಗಡೆ ಕೂಡ ವಿಸಿಟ್ ಮಾಡಿ ಈ ಪಾಪುಗಳ ಹತ್ರ ಒಂದು ಪಪ್ಪಿನ ಇಸ್ಕೊಂಡು ಹೊರಗಡೆ ಬಂದೆ. ಆಮೇಲೆ ಅಲ್ಲಿಂದ ಮುಂದೆ ಸಾಗಿ ಊರಿನ ಬೆಟ್ಟದ ತುತ್ತ ತುದಿಯಲ್ಲಿರ್ತಕ್ಕಂತ ಮಾನಶ್ರೀಯಿಂದ ನಿಂತು ಈ ಊರನ್ನ ನೋಡ್ತಾ ಇದ್ರೆ ಸ್ವರ್ಗದ ವ್ಯೂ ಕಣ್ಮುಂದೆ ಬಂದಷ್ಟು ಫೀಲ್ ಆಗ್ತಾ ಇತ್ತು. ನಮಸ್ಕಾರ ಕೆ ಫೆಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಹಳೆ ಎಪಿಸೋಡಲ್ಲಿ ನಾವು ಈ ತುರ್ತುಕ್ ವಿಲೇಜಲ್ಲಿ ಇದ್ದಂಥ ಒಂದು ಮ್ಯೂಸಿಯಮನ್ನು ಅಂದರೆ ಒಂದು ಮನೆತನ ಆಳ್ತಾ ಇತ್ತಲ್ಲ ಅದನ್ನು ನೋಡ್ಕೊಂಡು ಬಂದಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ನಮ್ಮ ಉಲ್ಲಾ ಹೋಮ್ ಸ್ಟೇನ ಒಬ್ಬರು ನಮ್ಮ ಬಾಯ್ ಇದ್ದಾರೆ. ಬೈ ಆಪ್ಕಾ ಪೂರಾ ನಾಮ್? ಹಮೀದುಲ್ಲಾ ಖಾನ್ ನಮ್ಮ ಜೊತೆ ಇದ್ದಾರೆ. ಸೊ ಉಲ್ಲಾ ಅನ್ನೋದು ಹೆಸರು ಇಟ್ಟಿದ್ದಾರೆ ಅಂತಂದರೆ ಆಪ್ಕಾ ನಾಮಿ ರಕನಾ? ಟೀಕೆ. ಉಲ್ಲಾ ಅಂತಂದರೆ ಇವರೇನೆ. ಪಾಪ ಫ್ರೆಂಡ್ಲಿ ಮನುಷ್ಯ. ಹೆಂಗೆ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಕೈಂಡ್ಲಿ ಫ್ರೆಂಡ್ಲಿ ತುಂಬ ಚೆನ್ನಾಗಿದ್ದಾರೆ ಜನ. ಸೊ ನಾನು ಅವ್ರನ್ನ ಕೇಳಿದೆ, ಹಿಂಗೆ ನಿಮ್ಮ ಊರನ್ನ ತೋರಿಸ್ತೀರಾ ನನಗೆ, ಯಾಕೆಂದರೆ ಈಗ ನಾನು ಒಬ್ಬನೇ ಆಗಿದ್ದೀನಿ. ಈಗ ನನ್ನ ಜೊತೆ ಸುಮನ್ನೂ ಇಲ್ಲ ಮತ್ತು ನವೀನ್ ಸರು ಇಲ್ಲ, ಇಬ್ಬರು ಆಲ್ರೆಡಿ ಹೋಗಿದ್ದಾರೆ. ಸೊ ಅದಕ್ಕೆ ನಿಮ್ಮೂರನ್ನ ನೀವು ತೋರಿಸ್ಬೋದಾ ಅಂತ ಕೇಳೋದಕ್ಕೆ ಅಯ್ಯೋ ಬನ್ನಿ ಸರ್ ತೋರಿಸ್ತೀವಿ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ತುರ್ತುಕ್ ವಿಲೇಜನ್ನು ಒಂದು ರೌಂಡು ನೋಡೋಂಥ ಪ್ಲಾನೇ ಆಗಿರುತ್ತೆ. ಸೊ ಇವತ್ತು ನಾವು ಒಂದು 5 ಜಾಗನ ನೋಡ್ಕೊಬರೋಕ್ಕೆ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಯಾವ್ಯಾವ ಜಾಗ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಹೋಗ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ್ಯಕ್ಚುಲಿ ಫೇಮಸ್ ಏನಕ್ಕೆ ಅಂತಂದರೆ ಇಲ್ಲಿರ್ತಕ್ಕಂಥ ಕಾಲುವೆ ಸಿಸ್ಟಮ್ಗೆ 200 ವರ್ಷ ಹಿಂದೆನೇ ಈ ಒಂದು ಊರಿಗೆ ನ್ಯಾಚುರಲಾಗಿ ಬರೋ ನೀರನ್ನು ಯೂಸ್ ಮಾಡಿಕೊಂಡು ಅದನ್ನು ಹೇಗೆ ವ್ಯವಸಾಯಕ್ಕೆ ಬಳಸ್ಕೋಬೇಕು ಅನ್ನೋ ಒಂದು ಪದ್ಧತಿನ ಕಂಡುಕೊಂಡಿದ್ದಾರೆ. ಸೊ ಅದೇ ನೋಡಿ ಈ ಪದ್ಧತಿ. ಸೊ ಈ ಥರ ನೀವೆಲ್ಲ ಊರಿನ ಮೂಲೆಗಳಲ್ಲೂ ಕೂಡ ಈ ಸಣ್ಣದಾಗಿರ್ತಕ್ಕಂಥ ಕಾಲುವೆ ಹರಿಯುತ್ತೆ. ಎಲ್ಲಪ್ಪ ನೀರು ಬರುತ್ತೆ ಅಂತಂದರೆ ಬೆಟ್ಟಗಳಿಂದ ತುಂಬಿ ಹರಿದು ಬರ್ತಕ್ಕಂಥ ನೀರನ್ನು ನೋಡಿ ಈ ಥರ ತಗೊಂಬರ್ತಾ ಇರ್ತಾರೆ, ಆಯಿತಾ. ಸೊ ಈ ಥರ ನೀರು ಹರಿದು ಬರುತ್ತೆ, ಅದು ಕರೆಕ್ಟಾಗಿ ಇಲ್ಲಿಂದ ಹೋಗುತ್ತೆ. ಕೆಳಗಡೆ ತೋಟಗಳಿಗೂ ಕೂಡ ಹೋಗುತ್ತೆ. ಹೆಂಗೆ ಹೋಗುತ್ತೆ ಅಂತಂದರೆ ನೋಡಿ ಈ ಥರ ದಾರಿ ಮಾಡ್ಕೊಂಡಿರ್ತಾರೆ. ಬೇಕು ಅಂತಂದಾಗ ಇದನ್ನು ಓಪನ್ ಮಾಡ್ಕೊತಾರೆ. ಸೊ ಇದೆ. ಇನ್ನು ಮೇಲ್ಗಡೆನೂ ಕೂಡ ಮನೆ ಇದೆ, ಅಲ್ಲಿ ಹಳ್ಳಿ ಇದೆ, ಎಲ್ಲ ಕೂಡ ನಮಗೆ ಕಾಣಿಸೋಕ್ಕೆ ಸಿಗುತ್ತೆ. ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ಗ್ಯಾಸು ಫುಲ್ಡ್ ಗ್ಯಾಸ್ ಹೇ ಖಾಲಿ ಗ್ಯಾಸ್ ಹೇ? ಖಾಲಿ ಕೊಯ್ ಹೇ ತೋ ಲೇಕೆ ಜಾನ ಹೈ? ಓ ನೋಡಿ, ಒಂದು 8 ರಿಂದ 9 kg ಆ ಮೇಲ್ಗಡೆಯಿಂದ ಒತ್ಕೊಂಡು ಬರೋಷ್ಟರಲ್ಲಿ ಜೀವ ಹೊಟ್ಟೋಗುತ್ತೆ ಪಾಪ. ಮತ್ಲಬ್ ಆಪ್ ಲೋಗ್ ಅಡ್ಜಸ್ಟ್ ಹೋಗಿ ಪಹಾಡಿ ಕಾ ಏನಾ. ಸೊ ಇವ್ರು ಹೆಂಗೆ ಅಂತಂದರೆ ಅಷ್ಟೇ ಸ್ಟ್ರಾಂಗಾಗೂ ಕೂಡ ಇರ್ತಾರೆ. ಯಾವ ಥರ ಅಂತಂದರೆ ಈಗ ನೋಡಿ ಇಷ್ಟೆಲ್ಲ ನಮಗೆ ಜಸ್ಟ್ ಬರ್ತಾಯಿದ್ರೆ ನೋಡಿ ಹಿಂಗೆ ಎಳಿತೈತೆ. ನಮ್ಕೋ ಆಪ್ಕೋ ಐಸಾ ನೈ ಏನಾ, ಇಸಿಲಿಯೇ ನೋಡಿ ಮೇಲೆ ಬರ್ತಿದ್ದಂಗೆ ಊರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ಲು ಹಚ್ಚ ಹಸಿರು, ಎಲ್ಲ ಚೌಕದಲ್ಲಿ ವ್ಯವಸಾಯ ಮಾಡ್ತಾ ಮನೆಯೂ ಕೂಡ ಕಟ್ಕೊಂಡಿದ್ದಾರೆ. कितना दिन बर्फ़ है, कितना दिन काली है? अच्छा वैसे तो 1 साल में वैसे 6 मंथ यहाँ पे सर्दी रहता है। हाँ, और 6 मंथ गर्मी है। 6 months गर्मी, 6 months यही गर्मी है ना अभी? हाँ यही सीजन है आप हमारा सर। आपका यही गर्मी है? जी जी हमको यही कोल्ड है। मई से लेके सितंबर तक गर्मी रहता है सर। और बाद में पूरा बर्फ हो जाएगा? पूरा नहीं होगा पर कभी मतलब ऐसे
दिसंबर जनवरी फरवरी है 3 महीने वो बर्फ रहेंगे। ಓಕೆ ಸೊ ಡಿಸೆಂಬರು ಜನವರಿ ಫೆಬ್ರವರಿ 3 ತಿಂಗಳು ಇಲ್ಲಿ ಫುಲ್ಲು ಮಂಜುಗಡ್ಡೆ ಕಟ್ಕೊಂಡಿರುತ್ತಂತೆ. ಅದಾದಮೇಲೆ ಮಿಕ್ಕಿದ ತಿಂಗಳುಗಳಲ್ಲಿ ಓಪನ್ ಇರುತ್ತೆ. ಬಾ 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 ವ್ಯೂ ತೋರಿಸ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಬಂದರು. ಓಹ್ ಈಗಲ್ಲನಾ ಕಿತ್ನಾ ಸುಂದರ ಹೈ ಬೈ. ಬಾ 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 ನೋಡಿ ಏನು ಸಖತ್ತಾಗಿದೆ. ಇಲ್ಲೂ ಮನೆಗಳಿದೆ, ವ್ಯವಸಾಯ ಇದೆ. ವಾವ್ ಬ್ಯೂಟಿಫುल. एक एक जगह में ऐसा क्या एग्रीकल्चर भी करता है ना. हाँ हाँ ऊपर आपको जो गाँव में इसमें मिलेगा ಪೂರಾ ಅಗ್ರಿಕಲ್ಚರ್ ಟೀಕೆ. ನೋಡಿ ಮೇಲ್ಗಡೆನೂ ಎಲ್ಲೆಲ್ಲಿ ಸಮ ನೆಲ ಸಿಗುತ್ತೋ ಅಲ್ಲೆಲ್ಲ ವ್ಯವಸಾಯ ಮಾಡಿದ್ದಾರೆ ನೋಡಿ, ಅಲ್ಲೆಲ್ಲ ಹಾಕಿದ್ದಾರೆ. ಅದೇ ಥರ ನಮಗೆ ಕೆಳಗಡೆನೂ ಕೂಡ ಕಾಣಿಸಕ್ಕೆ ಸಿಗ್ತಾ ಇದೆ. ये व्यू है ना बहुत बहुत बढ़िया है. सर तो ऐसा है कि ये नीचे वाला पार्ट जो है ये छुदांग है और ये उस साइड जो रॉयल पैलेस का म्यूजियम है वो यूल है और ये वाला एरिया ये फरोल है सर. ओके तीन एरिया है. तीन एरिया है, तीन पार्ट में डिवाइड किया एक हुआ है. फरोल और ये है, नीचे वाला हाँ जी सर नीचे वाला छुदांग चुदांग और ये यूल वो यूल? जो रॉयल पैलेस है वो यूल है सर. और परोल. जी, तीन 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 पार्ट part है. है. ठीक है. जी और तो ये इंडस्ट्रियल एरिया वाले पार्ट में जैसे मान सकते हैं आप, इसमें सब आपको हॉस्पिटल मिलेंगे, पुलिस थाना मिलेंगे, स्कूल्स मिलेंगे, ऑफिसेज मिलेंगे सारे. सर तो वहाँ पे वो हमारा स्कूल है, हायर सेकेंडरी स्कूल उधर है वो ना लास्ट- वो पहले building वाला. है. हाँ सुपर. उसके बाद ये जो टावर लगे हैं वो आपका BSNL का टावर है. सेंटर है. हाँ जी सर. ठीक है. और ये आपका एयरटेल वाला है. ओके दो जी, टावर है दो इधर. टावर है. ओके. ये एयरटेल और वो BSNL है. ओके जी. ओके. और बाकी वो हमारा हॉस्पिटल है सर. ओके. वो लाल कलर में जो ब्राउन कलर जो है यस यस वो यस. हॉस्पिटल है सर. ओके. और यहाँ पे पुलिस थाना है ये नीचे जो टावर लगे हैं मतलब छोटा सभी एडमिनिस्ट्रेशन का हाँ, नीचे ही है. बिल्डिंग वो पूरा जी, इधर जी. ही है. हाँ, और रिजॉर्ट और स्टे करने के लिए वो बिल्कुल, पूरा सारे नीचे नीचे मिलेंगे सर. मतलब ये हार्ट ऑफ द तुर्तुक सा. हाँ हाँ जी जी है ना. हार्ट ऑफ द तुर्तुक. ट्रू सर. वो थोड़ा ट्रेडिशनल होगा. योलो ओल्ड विलेज है. ओल्ड विलेज है. और परौल में क्या करता फरोल है. में भी है, गेस्ट हाउसेस मिल जाएंगे आपको, बाकी मोनेस्ट्री मिल जाएगा, हेरिटेज हाउस म्यूजियम मिल जाएगा, फ्रीजिंग पॉइंट सारे फरोल में है सर. ओके. यूल में आपको सिर्फ रेंथाक और ये मिलेंगे रॉयल पैलेस का म्यूजियम, बाकी पुराने घर मिल जाएंगे, थोड़े छोटे छोटे म्यूजियम्स मिल जाएंगे. ಬಾಲ್ಟಿ ಹೆರಿಟೇಜ್ ಹೌಸ್ ಆ್ಯಂಡ್ ಮ್ಯೂಸಿಯಂ, ನ್ಯಾಚುರಲ್ ಕೋಲ್ಡ್ ಸ್ಟೋರೇಜ್ ಸೈಟ್ ಇವೆರಡೂ ಕೂಡ ಈ ಕಡೆಗಿದೆ. ಸೊ ನಾವಿವಾಗ ಈ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನ್ಯಾಚುರಲ್ ಕೋಲ್ಡ್ ಸ್ಟೋರೇಜನ್ನ ಇಟ್ಟಿದ್ದಾರಂತೆ. ಆ್ಯಂಡ್ ಜೊತೆಗೆ ಆ ಬಾಲ್ಟಿ ಹೆರಿಟೇಜ್ ಹೌಸ್ ಮ್ಯೂಸಿಯಮ್ಮು ಹೆಂಗಿದೆ, ಅದು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ತೋರಿಸೋಂಥ ಪ್ರಯತ್ನ ಅವರು ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಪ್ರಾಪರ್ ಅಯ್ಯೋ ಯಾಕಪ್ಪ ಕತ್ತೆ, ಯಾಕಂದರೆ ಇಲ್ಲಿ ಇದನ್ನೆಲ್ಲ ಹತ್ತಕ್ಕೆ ಬೇಕಲ್ಲ ಅವ್ರಿಗೆ, ಅದಕ್ಕೋಸ್ಕರ ಕತ್ತೆನ ಇಟ್ಕೊಂಡಿದ್ದಾರೆ. ಗ್ರೋ करता है ना. हाँ. ये बिजनेस के लिए नहीं, खाली उनका घर के लिए. घर के लिए सर. खाली घर के लिए. उनका क्या क्या वेजिटेबल चाहिए वो पूरा इधर ही बना देगा. सब यहाँ पे इधर सेल्फ वो है सर. इधर क्या क्या वेजिटेबल्स में सारे वेजिटेबल्स आ जाते हैं सर. आ जाता है क्लाइमेट में, तो टेंशन नहीं. कोई टेंशन नहीं. ओके. बाकी क्रॉप्स में आपका बार्ले, वीट और बकवीट आता है सर. ಓ ವೀಟ್ ಬಿ. जी जी. ಓಕೆ ನೋಡಿ ಇಲ್ಲಿ ಹಾಕಿದ್ದಾರೆ ಆಲ್ರೆಡಿ, ನೀವು ನೋಡ್ಬೋದು. ಎ ಬಿ ಖಾಲಿ ಗರ್ ಕೆ ಲಿಯೆ, ಖಾಲಿ ಗರ್ ಕೆ ಲಿಯೆ. ಓಕೆ ಇಲ್ಲಿ ನೋಡಿ ಮೂಲಂಗಿ ಇದೆ. ಓ ಕ್ಯಾರೆಟ್ है, वो प्याज है सर. प्याज है. ओ प्याज, ಈರುಳ್ಳಿ, ಆನಿಯन. से उसमें लगे बीच बीच ओके. और सेबू भी मिलता है. में मिलता है. किधर इधर है सेब का पेड़. मैं आपको दिखाता हूँ. ठीक है. ನೋಡಿ ಇಲ್ಲಿ ಸೇಬಿನ ಮರಗಳು ಕೂಡ ಇದೆಯಂತೆ. ನೋಡಿ ಚಿಕ್ಕ ಚಿಕ್ಕದಾಗಿ ಗೇಟ್ಗಳು ಮಾಡ್ಕೊಂಡು. कितना अच्छा से बनाते हैं आप लोग. हाँ कितना सुंदर, छोटी जगह में इतना आसानी से, बहुत अच्छा से. ಗ್ರೇಟ್ ಬೈ ಆಪ್ ಲೋಗ್. ಇಲ್ಲಿ ಸುಮಾರು ವೆರೈಟಿ ಆಫ್ ಫ್ರೂಟ್ಸ್ಗಳನ್ನು ಬೆಳೀತಾರೆ. ಚೆರ್ರಿ ಮತ್ತು ಸಿಕ್ಕಾಪಟ್ಟೆ ಐಟಮ್ಸ್ಗಳನ್ನ ಇವರೇ ಬೆಳ್ಕೋತಾರೆ. इंडो पाक बॉर्डर व्यू, मोनेस्ट्री, वाटरफॉल, नेचुरल कोल्ड स्टोरेज. हम किधर जाएंगे पहले. सर हम जाएंगे मोनेस्ट्री. मोनेस्ट्री ठीक है. इधर इंडो पाक का बॉर्डर भी देख सकते. व्यू है यहाँ से, मतलब वो जहाँ पे आप गए दिखता है वो कोने लास्ट से. ओके. अभी इधर आने के लिए रास्ता है लोगों का.
इधर आने के लिए बाइक कार में आ सकता है? हाँ हाँ आ सकते ऊपर ऊपर नहीं आ सकते सर, नीचे तक जहाँ पे आप आपका बाइक पार्क है उधर ही वहाँ तक है। आ सकते हो, वुडन ब्रिज तक आ सकते हैं बस। ठीक है, मतलब लोग ये पूरा यही है बाल्टी म्यूजियम, यही है बाल्टी हेरिटेज म्यूजियम। हेरिटेज म्यूजियम मैं आपको दिखाता हूँ। अब्बा बाबा बाबा, यहाँ से जाएंगे कि यहाँ से? ये दोनों। तो अंधेरा होगा यहाँ पे। हाँ ठीक है, ठीक है। आने का टाइम पे। हाँ वाह ಏನು ಚೆನ್ನಾಗಿದೆ ಗುರು ಇದು, ये पुराना वाला है ना ये? जी ये भी सारे पुराना। पुराने डिजाइन में बने हैं ये। कितना सुंदर है, ಎಷ್ಟು ಚೆನ್ನಾಗಿದೆ ಗೊತ್ತಾ, ಲಿಟ್ರಲಿ ಊರಿಗೆ ಬರೋಕ್ಕೆ ಒಂಥರ ಫೀಲ್, ಖುಷಿ ಒಂಥರ. ಬಟ್ ಇಲ್ಲಿ ಮೇಲ್ಗಡೆಗೆ ಬರೋಕ್ಕೆ ದಾರಿ ಇಲ್ಲ, ನಡ್ಕೊಂಡೇ ಬರಬೇಕು. ಬಟ್ ಇದನ್ನೆಲ್ಲ ಹೆಂಗೆ ತಗೊಬಂದು ಸಾಗಿಸಿ ಹೆಂಗೆ ಕಟ್ಟಿದ್ರು ಎಲ್ಲ ಒತ್ಕೊಂಡೇ ಬಂದಿರ್ತಾರೆ, ಒತ್ಕೊಂಡು ಬಂದೇ ಮಾಡಿರ್ತಾರೆ. बाल्टी हाउस म्यूजियम, ये रहा सर आपका हेरिटेज हाउस एंड म्यूजियम। ठीक है, जा सकते हैं? हाँ आइए. ಸೊ ಈಗ ಹೆರಿಟೇಜ್ ಮ್ಯೂಸಿಯಮಿಗೆ ಬಂದಿದ್ದೀವಿ. इसको टाइम टाइम कितना है, मतलब ये सुबह? हाँ सुबह 8 बजे। हाँ धन्यवाद. ये लीजिए। आएगा. ये आइटम्स पूरा पुराना वाला है. हाँ हाँ सब कुछ लेबल्ड है सर, आप देख सकते हैं आराम से। अंदर देखिए। विंटर लिविंग द कास्ता. ओह ये शोल बोलते हैं सर इसको हम। हाँ शोल नहीं मतलब इसको हल चलाने का काम आता है, हल को हम शोल बोलते हैं। यस. ये कच्चा ओह ये क्या है? ये है सर कच्चा, मतलब कच्चा जो पुराने का ज़माने में सर्दी में क्या होता था, नीचे रुकने पड़ते थे, ऊपर ठंडा लगता है तो नीचे आते थे ग्राउंड फ्लोर ग्राउंड फ्लोर में. जी ठीक है. अंडरग्राउंड में, तो ये अंडरग्राउंड आपका। ಓಕೆ, ಮೇಲ್ಗಡೆ ಏನಾದರೂ ಫಸ್ಟ್ ಫ್ಲೋರಲ್ಲಿ ಏನಾದರೂ ಕೋಲ್ಡ್ ಆದರೆ ಇಲ್ಲಿ ಬಂದು ಉಳ್ಕೋತಾ ಇದ್ರಂತೆ. ಓಕೆ. तो वो दोनों यलसा बोलते हैं, यलसा मतलब बेडरूम जैसे मानते हैं, लिविंग रूम के साथ साथ बेडरूम्स भी है उसमें। जी वही है सर। अंदर अंदर जा सकते हैं? नहीं? हाँ हाँ जा सकते हैं, कोई दिक्कत नहीं। ठीक है. यस, ये किचन एरिया ना? जी सर। ओके. ओके ನೋಡಿ, ಇದು ಸ್ಟೋರೇಜ್, ಇದು उसमें लाख है. जी जी स्टोरेज मतलब वो क्या क्या स्टोरेज करता है? सामान रख सकते हैं इसमें से। ಸಾಮಾನು. ये देखिए ನೋಡಿ ಈ ಥರ ಇಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಕೂಡ ಜಾಗ ಇದೆ. इसमें अनाज वगैरह रखते हैं तो चूहा से सेव रहता ही है। और तूर दाल सब कुछ रख सब सकते कुछ हैं। रख जी, सकते जी, हैं. यस घोड़ा चलाते हैं तो इसमें ये गुथुर है यस. और ये क्रब बोलते हैं इसको हम। ये मतलब लगाम 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 है सर जी। ಸೊ ಕುದುರೆಗೆ ये ಲಗಾಮು, चाबुक ಮತ್ತೆ मारने के लिए। ಹೊಡೆಯಕ್ಕೆ ಚೌಟಿ, ಮತ್ತೆ और ये जब पोलो खेलते हैं तो उसको ये मतलब जो स्टिक हॉकी स्टिक जैसा पोलो होता है स्टिक वो है ना? हाँ, हाँ। ऐसा ऐसा. जी 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 वही है। ಓಕೆ. ಸೊ ಇಷ್ಟೆಲ್ಲ ಐಟಮ್ ನಿನ್ನ ಸೇಫಾಗಿ ಇಟ್ಕೊಂಡಿದ್ದಾರಲ್ಲ, ಅದೇ ಖುಷಿ. वो क्या है? ये स्टोरेज है सर, कुछ वो नहीं भी मतलब storage तागरा मतलब होता है हमारे जहाँ पे गाय बकरी को पालते हैं ना, वो बकरी भी इधर ही है. गाय बकरी जहाँ पे रखते हैं उसको हम तगरा बोलते हैं। ओके. आप इसमें केटल रख सकते हैं, Cattle room. डोंकी, हॉर्सेस, जितने भी जानवर है वो आस पास ही रहते थे अपने, तो यहाँ रखे हैं आपका वो पास सब। ही रहता है क्योंकि जी, जी, उसको जी। भी थोड़ा हाँ, हाँ, तकलीफ होगा जी बाहर. जी हाँ हाँ जी बिल्कुल। ಸೊ ಇದೇನಕ್ಕೆ ಅಂತಂದರೆ, ಸಮ್ಮರ್ ಟೈಮಲ್ಲಿ ನೋಡಿ ಇಲ್ಲೆಲ್ಲ ಮೆಶ್ ಟೈಪ್ ಇದೆ ರೂಮ್ಗೆ. ಸೊ ದಟ್ ಏನಾಗುತ್ತೆ ಅಂತಂದರೆ, ಚಳಿ ಜಾಸ್ತಿ ಇದ್ದಾಗ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾರೆ, ಗರಂ ಇದ್ದಾಗ ಅಂದರೆ ಬೇಸಿಗೆ ಟೈಮ್ ಬಂತು ಅಂದಾಗ ಇಲ್ಲಿಗೆ ಬರ್ತಾರೆ. ಸೊ ಎರಡೂ ವೆದರ್ಗೂ ಕೂಡ ಆಲ್ ವೆದರ್ ಕಂಡೀಷನ್ ರೂಮ್ ಅಂತಲೇ ಹೇಳ್ಬೋದು ಇದನ್ನ. जी ನೋಡಿ ಇಲ್ಲಿ आइए सर। ಸ್ಪ್ರಿಂಗ್ ಆ್ಯಂಡ್ ಆಟಮ್ ಲಿವಿಂಗ್ ದ ಬಾಲ್ಟಿ. ओके वाओ. तो ये ट्रेडिशनल ड्रेसेस एंड शूज़ वगैरह इसमें देखने को मिलेंगे आपको, पुराने ज़माने के। ये पुराने का ना? जी ನೋಡಿ ಇದೆಲ್ಲ ये शूज़ है, ये औरतों का, बच्चों का और मर्दों का। ये हमारे पास नीचे भी रखा हुआ, आप देख सकते हो उसमें।
जी Okay. उसको शूज को हम पुला बोलते हैं। पुला। पुला हाँ। ये लिखा हुआ है सारे। ಶೂಸ್ ಮೇಡ್ ಆಫ್ ಶೀಪ್ಸ್ ಹೋಲ್. जी ಓಕೆ ಯಾಕ್ಸ್ ಫರ್ ಐಬೆಕ್ಸ್ ಸ್ಕಿನ್. ಓಕೆ ನೈಸ್. जी सर। और बाकी ये टोपी बच्चों का, और ये लोपा बोलते हैं, ये भी उसका है, बकरी का जो स्किन होता है वो है। और ये हमारा शुक्का जो ड्रेस है ट्रेडिशनल वो है सर। ये सारे ಎಸ್. ಸೊ ಇದು ಬೇಸಿಗೆ ಟೈಮಲ್ಲಿ ಉಳಿಯೋಕೆ ಮಾಡಿರ್ತಕ್ಕಂಥ ರೂಮು. ಏನು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದನ್ನು. ये बेडरूम्स अब गर्मी में ऐसे है तो इसमें हम न्यालसा बोलते हैं इसको भी, सेम है यहाँ पे स्लीपिंग के लिए। और ये आपका लिविंग रूम मान लो। और ये है हमारा कबाई, जो हमारा बल्ती का जो ट्रेडिशनल ड्रेस है, वो सबसे फेमस ड्रेस ये है सर जी। यहाँ स्टोर होते थे। ಓಕೆ ನೋಡಿ ಇಲ್ಲೆಲ್ಲವೂ ಕೂಡ ಈ ಐಟಮ್ಸ್ಗಳು, ಮನೆಗೆ ಬೇಕಾದಂಥ ಐಟಮ್ಗಳು ಏನೇನು ಬೇಕೋ ಅದನ್ನೆಲ್ಲನೂ ಕೂಡ ಇಲ್ಲಿ ಇಟ್ಕೋತಾರೆ. ನೋಡಿ ನಮ್ಮ ಕಡೆ ಹೆಂಗೆ ಕೊಳಗ ಅಂತ ಹೇಳ್ತೀವಲ್ಲ ಆ ಥರ ಇಲ್ಲೂ ಕೂಡ ಅಳತೆ ಮಾನಗಳು ಮಾಡ್ತಕ್ಕಂಥ ಐಟಮ್ಸ್ಗಳು ಇದ್ದಾವೆ. ಸೊ ಇದರಿಂದ ತುಂಬಿಕೊಳ್ಳೋಕ್ಕೆ, ಸೊ ನೋಡಿ ಇಲ್ಲಿ ಸ್ಟೋರೇಜ್ ಮಾಡಿರ್ತಾರೆ, ಅದನ್ನು ಇಲ್ಲಿಂದ ತುಂಬಿಕೊಳ್ಳೋಕೆ ಯೂಸ್ ಮಾಡ್ತಾರೆ. ಇಷ್ಟೆಲ್ಲ ಅದ್ಭುತವಾದ ಒಂದು ಬಾಲ್ಟಿ ಕಲ್ಚರ್ ಇರ್ತಕ್ಕಂಥ ಹಿಸ್ಟೋರಿಕಲ್ ಪ್ಲೇಸ್ ಇದು. ಸೊ ನೀವು ಏನಾದರೂ ನೆಕ್ಸ್ಟ್ ಟೈಮ್ ಲಡಾಖಿಗೆ ಬಂತು ಅಂತಂದರೆ ಈ ತುರ್ತುಕ್ ವಿಲೇಜಲ್ಲಿ ಈ ಬಾಲ್ಟಿ ಹೆರಿಟೇಜ್ ಮ್ಯೂಸಿಯಮ್ನ ನೋಡೋದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ. ಜರೂರ್ ಆನೆ ಕಾ ಪ್ಲೇಸೇ. जी 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 मस्त विजिट। हाँ ಎಸ್ ನೋಡಿ ಏನು ಚೆನ್ನಾಗಿದೆ. ಆದರೆ ಫುಲ್ಲೆಲ್ಲ ಬೊಕ್ಕೊಂಡೇ ಓಡಾಡಬೇಕು, ಅಷ್ಟು ಮಾತ್ರ ಇದೆ ನೋಡಿ. ಸ್ಪೇಸ್ ಫಾರ್ ಕೀಪಿಂಗ್ ಶೂಸು ನೋಡಿ, ಇಲ್ಲೆಲ್ಲ ಶೂ ಬಿಟ್ಕೊಳ್ಳೋಕ್ಕೆ ಜಾಗ. ಆ್ಯಂಡ್ ಇಲ್ಲಿ ನೋಡಿ ಇದೊಂದು ರೂಮು, ये किचन ಎಷ್ಟು ಮ್ಯಾನರ್ಡ್ ಆಗಿದೆ ನೋಡಿ. ಇದು ಕಿಚನ್ ಇದು. हाँ ಓಕೆ ಕಿಚನ್ ಇದೆ, ಲಾಕಿಂಗ್ ಸಿಸ್ಟಮ್ ಇದೆ ನೋಡಿ ಇಲ್ಲಿ ಡೋರ್ಗಳಿಗೆ ಹೆಂಗೆ ಅಂತ ನೋಡಿ. ಫುಲ್ ಎಲ್ಲ ಮರದ್ದು ಮಾಡಿದ್ದಾರೆ ನೋಡಿ ಹೆಂಗೆ, ಜಸ್ಟ್ ಲಾಕ್ ಮಾಡೋದಷ್ಟೇ ಡೋರ್ನ ಅಲ್ವಾ. ಏಕೆ सर ये है दोंग बोलते हैं इसको हम। दोंग मतलब अब क्या होता है, अंडरग्राउंड स्टोरेज है ये। इसमें चूहा नहीं लगते, आपका स्टोरेज में सामान रख सकते हैं और चूहा नहीं लगेंगे और सड़ेंगे नहीं। ओह अंदर का स्टोरेज है जी, अंडर स्टोरेज है ये। उसमें जा सकते हैं तो ग्राउंड फ्लोर से जाना है. हाँ ನೋಡಿ ಇದು ಅಂಡರ್ ಗ್ರೌಂಡ್ ಸ್ಟೋರೇಜು. ಸೊ ನೋಡಿ ಮಣ್ಣನ್ನು ಹಾಕಿ ನೀಟಾಗಿ ಎಲ್ಲ ಪ್ಲಾಸ್ಟರ್ ಮಾಡಿ ಒಂಥರ ಸ್ಟೋರೇಜ್ ಟೈಪು, ಅಂದರೆ ಪರ್ಫೆಕ್ಟ್ ಸ್ಟೋರೇಜ್ ಟೈಪ್ನ ಮಾಡಿಟ್ಕೊಂಡಿರ್ತಾರೆ. ಇಲ್ಲಿ ದವಸ ಧಾನ್ಯಗಳು, ದಾಲು ಇವೆಲ್ಲನೂ ಕೂಡ ಇಲ್ಲಿ ಸ್ಟೋರ್ ಮಾಡ್ಬೋದು. ರೈಸು, ಅಕ್ಕಿ, ಬೇಳೆ, ನಮ್ಮ ಹತ್ರ ಏನಿರುತ್ತೋ ಆ ಪದಾರ್ಥಗಳನ್ನೆಲ್ಲ ಕೂಡ ಇಲ್ಲಿ ಹಾಕ್ಬೋದಾಗಿರುತ್ತೆ. ನನಗನ್ಸೋ ಪ್ರಕಾರ ಇದು ಕೌನ್ಸಿ ಇಯರ್ ಮೇ 1816 है ना, 16 में, हाँ जी सर 16 सेंचुरी राइट. जी ये ಬಾಲ್ಟಿ ಕಲ್ಚರ್ ಅನ್ನೋದು ಬಂದ್ಬಿಟ್ಟು ಬಲಿಸ್ತಾನ್ ರೈಟ್, ಬಲ್ತಿಸ್ತಾನ್ ಕಲ್ಚರ್ ನೋಡಿ. 16ನೇ ಶತಮಾನದಲ್ಲೇ ಇಷ್ಟೆಲ್ಲ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಒಂದು ಅದ್ಭುತವಾದ ಜಾಗನ ಮಾಡಿಟ್ಕೊಂಡಿದ್ದಾರೆ. ಸೊ ಹೆಂಗೆ ಅಂತಂದರೆ ಈ ಮನೆ ಬಂದ್ಬಿಟ್ಟು ಯಾರೋ ಒಬ್ಬರು ಜಮೀನ್ದಾರರ ಮನೆ. ಜಮೀನ್ದಾರರು ಆವಾಗ ಏನು ಮಾಡ್ತಾಯಿದ್ರು, ಯಾರು ಬಡವರು ಇರ್ತಿದ್ರು ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ದವಸ ಧಾನ್ಯಗಳನ್ನ ಕೊಡೋದು, ಅವ್ರ ಹತ್ರ ಕೆಲಸ ಮಾಡೋದು, ಈ ಥರದ ಕೆಲಸಗಳನ್ನು ಮಾಡಿರ್ತಾರೆ. ಸೊ ಬಲ್ತಿಸ್ತಾನ್ ಅನ್ನೋ ಈ ಒಂದು ಕಲ್ಚರಲ್ಲಿ ಇದು ಬಾಲ್ತಿ ಮನೆ, ಅಂದರೆ ಬಾಲ್ತಿ ಹೌಸ್ ಅಂತ ನಾವೇನು ಹೇಳ್ತೀವೋ ಆ ಮನೆ ಒಂದು ಕಂಪ್ಲೀಟು ಟೂರ್ ಆಗಿರುತ್ತೆ ಇದು. ನೋಡಿ ಎಷ್ಟು ಅದ್ಭುತವಾದ ಒಂದು ಇದು. ಸೊ ಇಲ್ಲಿ ನೋಡಿ ವೆಂಟಿಲೇಷನ್ಗೆ ಅಂತ ಈ ಥರ ಇದೆ ಮೇಲ್ಗಡೆ, ಸಕ್ಕದಾಗಿದೆ ಮಾತ್ರ. ಇದೊಂದು ಜಾಗ ನೋಡೋಣ ಬನ್ನಿ. ವಾವ್ ಏ ಕ್ಯಾ ಬೈ सर वॉशरूम्स बाकी सारे रूम्स है, जैसे हमारे अलग अलग रूम्स बनते हैं आजकल, वैसे ही रूम्स है। ये स्टोरेज के लिए, तो ये किसी मतलब लेडीज के लिए, ये जेंट्स के लिए वैसे रूम है। ಓ ಈ ಟೈಮ್ ಪೇ ಐಸಾ ನೋಡಿ. ಆ ಕಾಲದಲ್ಲೇ ಲೇಡೀಸ್ಗೊಂದು ರೂಮು, ಜೆಂಟ್ಸ್ಗೊಂದು ರೂಮು, ಟಾಯ್ಲೆಟ್ ಕೂಡ ಇದೆ ನೋಡಿ ಇಲ್ಲಿ. ಅದು ಜಮಾನದಲ್ಲೇ ಟಾಯ್ಲೆಟು ವಾಶ್ರೂಮ್ ಮಾಡಿದ್ರು ಅಂತಂದರೆ ತಮಾಷೆನೇ ಅಲ್ಲ ಮಾತ್ರ ಅಲ್ವಾ. ये बंकर है सर, और कोल्ड स्टोरेज नीचे ओके जी। बंकर ओ वार टाइम का बंकर है. हाँ हाँ हर एक घर में बंकर है. हाँ हाँ अब तो मतलब इतना शांति है तो कुछ लोग उसको बंकर को हटा के घर बना रहे, कुछ और बना रहे, सेफ्टी टंकी बना रहे उसकी जगह। पर पहले जब 99 से लेकर 2010 तक तो सारे बंकर हर किसी के पास कंपल्सरी था. ಬಂಕರ್ ಒಳಗಡೆ ಹೋಗ್ತಾ ಇದ್ದೀವಿ. ಸರ್ ಸೊ ನಾನು ಇವ್ರನ್ನ ಕೇಳಿದೆ ಏನಕ್ಕೋಸ್ಕರ ಈ ಬಂಕರು ಅಂತ. ಸೊ ಏನಕ್ಕೆ ಅಂತಂದರೆ ಯುದ್ಧದ ಟೈಮಲ್ಲಿ ಇವರು ರಾತ್ರಿ ಹೊತ್ತು ಬಂದು ಇಲ್ಲಿ ಉಳ್ಕೊಳ್ಳೋಕ್ಕೆ ಈ ಬಂಕರ್ಗಳನ್ನ ಮಾಡ್ಕೋತಾರಂತೆ. ಬೆಳಗ್ಗೆ ಟೈಮ್ ಮನೇಲೇ ಇರ್ತಾರಂತೆ, ಬಟ್ ನೈಟ್ ಟೈಮು ಏನಾದರೂ ಬಾಂಬ್ ಗೀಮ್ ಏನಾದರೂ ಹಾಕಬಹುದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬಂದು ಉಳಿತಾರಂತೆ. ಪ್ರತಿಯೊಬ್ಬರ ಮನೇಲೂ ಕೂಡ ಈ ಥರದ್ದೊಂದು ಬಂಕರ್ಗಳನ್ನು ಖಂಡಿತವಾಗ್ಲೂ ಮಾಡಿಟ್ಕೊಂಡಿರ್ತಾರಂತೆ. ಓ ವಯಸ್ಸ
ये होते सर गोली बम का। हाँ हाँ मतलब ये छोटे वो तो बंदूक का मैगजीन, सारे मैगजीन से ये सब। ठीक है। हाँ मतलब ये उसका कवर, ये गिरा हुआ है मतलब पाकिस्तान आर्मी का, ये सारे गोले। ನೋಡಿ ಪಾಕಿಸ್ತಾನದವರು ಅಲ್ಲಿಂದ ಹಾಕಿರೋದಂತೆ ನೋಡಿ, ಇವೆಲ್ಲ ಬಿದ್ದಿರೋದು. ಓ ಹೋ 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 ಹೋ. ಇಲ್ಲಿ ನೋಡಿ ಪಾಪ ಈ ಥರ ಬಂಕರ್ಗಳನ್ನ ಇಟ್ಕೊಂಡು ಅದಕ್ಕೆ ಅಂತಲೇ ಸಪ್ರೇಟಾಗಿ ಬಂದು आपका सेफ्टी के लिए आप हाँ यहाँ पे छुप जाते थे हम। इधर बम डालेगा तो कुछ नहीं कुछ होगा। नहीं, इसका छत ही इतना मोटा है ना सर कि कुछ नहीं होता। नेचुरल का बंकर है ना ये। तो यहाँ पे इसके ऊपर पत्थर रखे हुए पूरे मोटे मोटे पत्थर, देखो ये सारे पत्थर है। ओके और पत्थर को तो तोड़ के आएगा नहीं। ओके। ये है सर। और ऊपर से एक लायर पत्थर नहीं, कम से कम 7-8 लायर का पत्थर होंगे। ಪತ್ಥರ್ है। हाँ हाँ ಸೊ ಇದು ಒಂದು ಲೇಯರ್ ಅಲ್ಲ, 10-15 ಲೇಯರು ಕಲ್ಲುಗಳನ್ನು ಜೋಡಿಸಿ ಅದರ ಮೇಲೆ ನೋಡಿ ಇಲ್ಲಿ ಈ ಥರ ದೊಡ್ಡ ಮರದ ದಿಣ್ಣೆಗಳನ್ನು ಹಾಕಿ ಈ ಥರದ ಬಂಕರ್ಗಳನ್ನ ಮಾಡಿಕೊಂಡು ಸೇಫಾಗಿ ಇರ್ತಾರೆ ಪಾಪ. ಆದರೂ ಎಷ್ಟು ಕಷ್ಟ ಅಂದರೆ ಅಟ್ಲೀಸ್ಟ್ ನೈಟ್ ಟೈಮಲ್ಲಿ ಬಂದು ಉಳ್ಕೊಳ್ಳೋಕ್ಕೆ ಈ ಜಾಗಗಳನ್ನು ಇವರು ಮಾಡಿಕೊಂಡು ಸೇಫ್ಟಿಯಾಗಿರೋಂಥ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಬೆಳಗ್ಗೆ ಟೈಮ್ ಅಟ್ಲೀಸ್ಟ್ ಗೊತ್ತಾಗುತ್ತೆ, ನೈಟ್ ಟೈಮ್ ಗೊತ್ತಾಗಲ್ಲ. ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಇಲ್ಲಿ ಉಳಿತಾರಂತೆ. ನೋಡಿ ಈ ಥರ ಬಂಕರ್ಗಳು ಇಲ್ಲಿ ಸಿಕ್ಕಾಪಟ್ಟೆ ಇರ್ತವೆ ಇವರ ಸೇಫ್ಟಿಗೋಸ್ಕರ. ನೋಡಿ ಇಲ್ಲೊಂದು ಬಂಕರ್ ಇದೆ, ಇಲ್ಲೊಂದು ಬಂಕರ್ ಇದೆ, ಅಲ್ಲೊಂದು ಬಂಕರ್ ಇದೆ. ಸೊ ಎಲ್ಲರದು ಒಂದೊಂದು ಬಂಕರ್ ಇಲ್ಲಿರುತ್ತೆ. ನಾವು ಬಂದಿರೋದೇನು ಅಂತಂದರೆ ನ್ಯಾಚುರಲ್ ಕೋಲ್ಡ್ ಸ್ಟೋರೇಜು. ಸೊ ಇದೇನಕ್ಕೆ ಅಂತಂದರೆ ಇವ್ರಿಗೆ ಕರೆಂಟ್ ಇರುತ್ತೆ ಇರಲ್ಲ ಹೇಳೋಕ್ಕಾಗಲ್ಲ ಈ ಜಾಗದಲ್ಲಿ. ಅದಕ್ಕೆ ಇವರ ಪೂರ್ವಜರು ಕಂಡಿರ್ತಕ್ಕಂಥ ಒಂದು ವಿಧಾನ ನೋಡಿ. ಸ್ಟೋರಿಂಗ್ ಬಟರ್, ಮೀಟ್, ವೂಲ್ ಆ್ಯಂಡ್ ಅದರ್ ಪರಿಷೇಬಲ್ ಮೆಟೀರಿಯಲ್ಸ್, ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನು ಇವರು ಇಲ್ಲಿ ನ್ಯಾಚುರಲ್ ಆಗಿ ಇಟ್ಕೊಳ್ಳೋಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ಗಳನ್ನ ಮಾಡ್ಕೊಂಡಿರ್ತಾರೆ. ದಿಸ್ ಈಸ್ ದ ಕೋಲ್ಡ್ ಸ್ಟೋರೇಜ್. ನೋಡಿ ಅಮ್ಮ ಬಾಗಿಲು ಓಪನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಳಗಡೆಗೆ ಹೋದರೆ ಇದೇ ಕೋಲ್ಡ್ ಸ್ಟೋರೇಜ್. अंदर कोल्ड रहेगा। हाँ अब जाके ट्राई कर लो ना सर, कितना कोल्ड। हुब्बा भैया ये कैसा? ये है ना वही तो सर, फ्रीज जैसा काम करेंगे आपको। यहाँ पे सारे स्टोर किए हुए माल भी दिखेंगे। ಓ ನೋಡಿ ಇಲ್ಲಿ ಆಲ್ರೆಡಿ ಎಲ್ಲ ಸ್ಟೋರು ಕೂಡ ಮಾಡಿ ಇಟ್ಟಿದ್ದಾರೆ ಒಂದಷ್ಟು ಐಟಮ್ಗಳನ್ನ. ನೋಡಿ 5 ಡಿಗ್ರಿ ಇದೆ ಇಲ್ಲಿ. ಇಲ್ಲಿ ಒಳಗಡೆಗೆ ಬಂದರೆ 5 ಡಿಗ್ರಿ, ಹೊರಗಡೆಗೆ ಬಂದರೆ ಜಾಸ್ತಿ ಇದೆ. ಆ್ಯಕ್ಚುಲಿ ಹೊರಗಡೆ ಒಂದು 15 ಇದೆ, ಇಲ್ಲಿ ಒಳಗಡೆ ಮಾತ್ರ 5 ಡಿಗ್ರಿ ಇದೆ. ನೋಡಿ ಕೋಲ್ಡ್ ಸ್ಟೋರೇಜು ಇಲ್ಲಿ ಇಟ್ಕೊಳ್ಳೋಕ್ಕೆ ಸಣ್ಣದಾಗಿ ಒಂದು ಫ್ರಿಡ್ಜ್ ಥರ ಮಾಡಿ ಇಟ್ಕೊಂಡಿದ್ದಾರೆ. अभी यूज़ नहीं करता है ना, पहले टाइम का ये पहले टाइम का। अब तो फ्रिज आ गया, इलेक्ट्रिसिटी आ गया, तो कोई ಅಂದರೆ नहीं पड़ता। ಯಾವಾಗ ಫ್ರಿಡ್ಜು ಅವೆಲ್ಲ ಇರಲಿಲ್ವೋ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ರು. ಬಟ್ ನ್ಯಾಚುರಲ್ ಆಗಿ ಈ ಥರ ಕೋಲ್ಡ್ ಬರ್ತಾ ಇದೆ ಅಂತಂದರೆ ತಮಾಷೆ ವಿಚಾರನೇ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂತ. ಏನೇನೆಲ್ಲ ಐಟಮ್ಸ್ ನೋಡಿ. ಇಲ್ಲೊಂದು ಸಣ್ಣ ಐಟಮು. ಓ ಟೀಕೆ ಟೀಕೆ बहुत साइंटिफिक मैटर है ये। हाँ बिल्कुल सर, वही टाइम पे ये पूरा किया ना उनका सामान मतलब सड़ते दिमाग भी नहीं थे, कितना दिमाग देखो, ಆಕ್ಟಿವ್ बिल्कुल है ना। हाँ जी सर। ಸೊ ಈ ಜಾಗ ಏನಪ್ಪ ಅಂತಂದರೆ ನೋಡಿ, ಈಗ ನಾನು ಇಲ್ಲಿ ನಿಂತಿದ್ದೀನಿ ಅಲ್ವಾ. ಸೊ ಇಲ್ಲಿ ನಿಂತಿದ್ದಾಗ ನನಗೇನು ಅಂಥ ಫೀಲ್ ಕೋಲ್ಡ್ ಅನಿಸಲ್ಲ. ಬಟ್ ಇಲ್ಲಿ ಒಳಗಡೆ ಹೋಗ್ತಿದ್ರೆ ಟೆಂಪ್ರೇಚರೇ ಫುಲ್ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ತಣ್ಣಗೆ ಥಂಡಿ 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 ಫೀಲ್ ಆಗುತ್ತೆ. ಸೊ ಆ ಥರ ಇದೆ ಇದೊಂದು ಜಾಗ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಬಂದರೆ ಇದು ಒಂದು ಜಾಗನೂ ಕೂಡ ನೋಡ್ಬೋದು. ವರ್ತ್ ಟು ಇಲ್ಲಿಗೆ ಬರೋದು. ಯಾಕೆ ಅಂತಂದರೆ ಇಲ್ಲಿಗೆ ಬರೋ ದಾರಿನೇ ಹಂಗಿರುತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಎಲ್ಲ ಅವ್ರವ್ರ ತೋಟಗಳೆಲ್ಲ ಮಾಡ್ಕೊಂಡಿದ್ದಾರೆ. ನಿಮಗೆಲ್ಲೇ ಹೋದರೂ ಈ ನೀರು ಕಾಣಿಸುತ್ತಾ, ಇದನ್ನೆಲ್ಲ ನೋಡ್ಕೊಂಡು ಹೋಗೋಕ್ಕಂತೂ ಚೆನ್ನಾಗಿದೆ. ಈ ಜಾಗನ ಮಸ್ಟ್ ಆ್ಯಂಡ್ ಶೂಟ್. ಇದನ್ನು ಕೂಡ ನೀವು ನೋಡಿ. ಹೇಳಿದ್ರು ನಮ್ಮ ಉಲ್ಲಾಭಾಯಿ ಏನು ಅಂತಂದರೆ, ಸೊ ನಿಮ್ಗೆ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ಪೋಸ್ಟ್ ಇದೆಯಂತೆ. ಪೋಸ್ಟ್ ಅಂತಂದರೆ ಆರ್ಮಿಯವರ ಒಂದು ಬಂಕರ್ ಅಂತ ಹೇಳ್ಬೋದು. तो उसका नाम क्या है पोस्ट का? पोस्ट का है एक छुटक छुटक पोस्ट है और एक बम पोस्ट, एक 45 ऐसे नाम करें। ಓಕೆ. ಸೊ ಅಷ್ಟು ಪೋಸ್ಟ್ಗಳಿಗೆ ಅಲ್ಲಿ ಮೇಲ್ಗಡೆ ಹೋಗಬೇಕು ಅಂತಂದರೆ ಅವರು ಕತ್ತೆಗಳಲ್ಲಿ ಲಗೇಜನ್ನು ಹಾಕ್ಕೊಂಡು ಇಲ್ಲಿಂದ ಹೋಗ್ಬೇಕಂತೆ. ओ उधर खाने वाने का सामान पूरा लेके आता है। रहते उसमें ना आर्मी का लंगर है, आर्मी का सब कुछ है। तो उनका राशन यहाँ से ले जाते हैं, नीचे से ऊपर पहुँचाने के लिए गधे हेल्प करते हैं। और बाकी पे केरोसिन हो गया, फ्यूल हो गया, जिसमें जो सारे आइटम्स वो पूरा डांकी से लेके आता है. ಸೊ ಇಲ್ಲಿ ಕತ್ತೆಗಳಿದೆ. ಆ ಕತ್ತೆಗಳು ಈ ಲೋಕಲ್ ಅವ್ರ ಹತ್ರ ಇರುತ್ತೆ. ಇವ್ರಿಗೆ ಆರ್ಮಿಯವರು ದುಡ್ಡು ಕೊಡ್ತಾರೆ. आपको आर्मी के तरफ से पैसा देता है इसके लिए काम के लिए. ಓಕೆ. ಸೊ ಈ ಥರ ಇದೆಯಂತ ನೋಡಿ. ಅಲ್ಲಿವರೆಗೂ ಕೂಡ ಹೋಗ್ಬಿಟ್ಟು ಯೋಧರು ನಮ್ಮನ್ನು ಕಾಯೋಕ್ಕೆ ಅಂತಂದ್ಬಿಟ್ಟು ಆ ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡು ದೇಶ ಕಾಯ್ತಾ ಇದ್ದಾರೆ. ಆ್ಯಂಡ್ ಈಗ ಬಂದ್ವಿ ನೋಡಿ ಇಲ್ಲಿ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಜಾಗಕ್ಕೆ.
ಸೊ इसको क्या बोलता है भैया ये ग्रेन का ये बार्ले ಬಾರ್ಲೆ ನೋಡಿ ಈಗ ಇಲ್ಲೇನು ನಾವು ನೋಡ್ತಾ ಇದೀವಲ್ಲ ಇದು ಬಾರ್ಲೆ ಕಾಳುಗಳು ಏ ಗ್ರೈನ್ಸ್ ಏನಾ ग्रेन से ಗ್ರೈನ್ಸೇ ಸೊ ಕಾಳುಗಳು ಆ ಕಾಳುಗಳನ್ನು ಇಲ್ಲೇ ಬೆಳೀತಾರೆ ಅಂಥ ಮೇಂಟೆನೆನ್ಸ್ ಏನಿಲ್ಲ ಅನ್ಕೋತೀನಿ ಇನ್ನು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಎಲ್ಲ ಮೂಲಂಗಿ ಅವೆಲ್ಲ ಬೆಳೆದಿದ್ದಾರೆ ಸಗದಾಗಿದೆ ನೋಡಿ ಇಲ್ಲಿ ನಮಸ್ತೆ ನಮಸ್ತೆ ಸರ್ ಜಿ ಕೈಸಾ ಆಪ್ हाँ वालेकुम अस्सलाम आप कैसा आपका आपका है ये मेरा ठीक है वो सब्जी का लेके जाता है ये सब्जी का है ओ ये अब काट के ये कौन सी है ओ ऐसा सब्जी सब्जी है ना नहीं अलग कोरिएंडर है कोरिएंडर कोरिएंडर ऐसा है हाँ कोरिएंडर वो मेथी है हाँ ಇದು ಪಾಲಕ್ 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 नहीं मीथी मीथी हाँ ठीक है इधर ही होता है ये सब। सारे स्पाइसेस वही टाइम आप बोला था ना हम सभी इधर ही है सब कुछ मिलता है यहाँ पे। ये फॉलोइंग को टू खींच लो हाँ इसको है ना यस या जाता हूँ मैं ये मलबेरी ओ यही है हाँ अभी तो पक्के नहीं है ग्रीन ग्रीन हो रखा है यस इसको हमारा लैंग्वेज में बोलता है हिप्नेरಳೆ हಣ್ಣು इतना इतने हिप्नेरಳೆ हಣ್ಣು बट हमारा जगह में इतना बड़ा बड़ा पेड़ नहीं है छोटा पेड़ आता है इसमें भी सेम ऐसा ही आता है हम बोलता है हिप्नेरಳೆ हಣ್ಣು वो बहुत स्वीट होता है ना हाँ हाँ बहुत ಸ್ವೀಟ್ रहता है अच्छा है ಓಕೆ ನೋಡಿ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರಲ್ಲ ಸೊ ಈ ಜಾಗ ಬಂದ್ಬಿಟ್ಟು ಪೋಲೋ ಗ್ರೌಂಡ್ ಅಂತೆ ये स्कूल का बच्चा है ये स्कूल है सर यही स्कूल है जी जी स्कूल में जा सकता है स्कूल में अंदर हाँ अंदर जा सकते हैं सर ठीक है देख सकता है एक बार कैसा है इधर का स्कूल में देख कर यही स्कूल है जी जी सर ಬನ್ನಿ ಒಳಗಡೆ ಸ್ಕೂಲ್ಗೆ ಹೋಗೋಣ ನೋಡೋಣ ಸ್ಕೂಲ್ ಹೆಂಗಿದೆ ಅಂತ ಈ ತುರ್ತುಕ್ ವಿಲೇಜಲ್ಲಿ ಇರ್ತಕ್ಕಂಥ ಸ್ಕೂಲ್ನು ಕೂಡ ನೋಡೋಂಥ ಬಗ್ಗೆ ನಮಗೆ ಸಿಗ್ತಾ ಇದೆ ಆಲ್ ಕ್ರೆಡಿಟ್ಸ್ ಕೊಟ್ಟು ಉಲ್ಲಾಬಾಯಿ ಪಾಪ ನಾನು ಏನು ಕೇಳಿದ್ರು ಇಲ್ಲ ನಾ ಅಂತ ಹೇಳ್ತಾನೆ ಇಲ್ಲ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಹಲೋ नाम क्या है आपका अल्बास अच्छा हेलो अयो चिबिल्ले कितना सुंदर है क्यूट है आप लोग यस ನೋಡಿ ಇಲ್ಲಿನ ಸ್ಕೂಲು ಒಳಗೂ ಕೂಡ ಬಂದಿದ್ದೀನಿ ಹೆಂಗೆ ಮಾಡಿದ್ದಾರೆ ಸ್ಕೂಲ್ನ ಅಂತ ವಾವ್ ಬ್ಯೂಟಿಫುಲ್ ಭಯ್ಯ अस्सलाम वालेकुम वालेकुम अस्सलाम बच्ची बहनों हो जरा नमस्ते सर जी हाय वीडियो चाहते हैं तो वीडियो चाहते हैं तो फ्री माइक कौन कौन आपका है नहीं गाली ಓಕೆ ನೋಡಿ ಇಲ್ಲಿ ಸ್ಕೂಲ್ ಎಷ್ಟು ಚೆನ್ನಾಗಿದೆ ಅಂತ इनका क्लास रूम दिखा दो ನನಗಿದೊಂದು ಡೌಟ್ ಇತ್ತು ಮಕ್ಕಳು ಹೆಂಗೆ ಚಳಿನಲ್ಲಿ ಇರ್ತವೆ ಅಂತ ಬಟ್ ಈಗ ಕ್ಲಿಯರ್ ಆಯಿತು ನೋಡಿ ಇಲ್ಲಿ ಎಷ್ಟು ಆರಾಮಾಗಿ ಸಖತ್ತಾಗಿದೆ ಅಲ್ಲ ವಾವ್ ಬ್ಯೂಟಿಫುಲ್ ನೋಡಿ ಫುಲ್ಲೆಲ್ಲ ಹಾಸಿದಾರಲ್ಲ ಹಾಗಾಗಿ ಮಕ್ಕಳಿಗೆ ಚಳಿ ಆಗಲ್ಲ ಅಲ್ವಾ ಚಳಿ ಆಗಲ್ಲ ಅಲ್ವಾ ನಿಮಗೆ ठंडा नहीं होगा ना इधर अच्छा है ना इधर ग्रास हालो देखी था अच्छा है क्लास कौन ऐसा बात करेगा तो उधर आएगा मास्टर देगा बेचैन कैसा लगा अस्सलाम वालेकुम मास्टर साहब यहाँ पर को मन की अंग बिल्लता याद पर अंग्रेज टूरिस्ट हो गया हमको बता सोच तो 20 रुपए देती हो ಸಾಕು 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 ಹಾಂ ಸಾಕು ಸಾಕು ಬಾಯ್ 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 ಏನು ಮಕ್ಕಳು ಗುರು ಪಾಪ ಅಚ್ಚ ಲೋಗೆ ಬಾಯ್ ಬಾಯ್ ಇಲ್ಲಿ ಏನು ಗೊತ್ತಾ ಮಕ್ಕಳಿಗೆ ಪಾಪ ಒಂಥರ ಮಕ್ಕಳು ಅಂತಂದರೆ ಹಿಂಗೇನೆ ಎಲ್ಲೋದ್ರೂ ಅವಕ್ಕೇನು ಗೊತ್ತಿರಲ್ಲ ಅವಕ್ಕೇನು ಭೇದ ಭಾವ ಇದೇನೂ ಇರಲ್ಲ ಎಲ್ಲ ಒಂದೇ ಥರ ಇರ್ತವೆ ಎಷ್ಟು ಆರಾಮಾಗಿ ಆಟ ಆಡ್ಕೊಂಡಿದ್ದೇವೆ ನಾವು कितना फ्रीडम है बच्चों का लाइफ है फ्रीडम बच्चों के लिए सर अभी हम जितना आप प्रेशर करेंगे उतने खराब हो जाएंगे यस फ्री रखो उनको थोड़ा चिल करना वैसे भी सर आप देखो 16-17 के बाद तो आपको जिम्मेदारी रिस्पॉन्सिबिलिटी सारे दबाते ही है इससे अच्छा है बच्चा जब तक 16-15-16 के नहीं होते
फ्रीडम छोड़ो छोड़ो चिल मारने दो बस। अभी इनको कोई टेंशन नहीं है, बिल्कुल सर, सेव करना है, बिल्कुल कुछ कमाना है, कुछ सर। नहीं है। 16 तक तो कुछ टेंशन नहीं है। अब 16 के बाद क्या होता है, मान लो 9 10 में बोर्ड का एग्जाम का टेंशन सबसे पहले। बोर्ड एग्जाम कर दिया, पास कर दिया, फिर 12th का टेंशन, 12th के बाद फिर कॉलेज का टेंशन, कॉलेज के बाद फिर वही लगता है कंटिन्यू, फिर जॉब का टेंशन, हाँ जॉब के बाद फिर रिटायरमेंट का टेंशन, बच्चे का टेंशन, बीवी का टेंशन। अभी वो बचपन से एंजॉय करना है और फ्री रखना चाहिए। बिल्कुल बिल्कुल सर। 16 तक तो मैं क्या, मेरे मानना ये है कि 16 जब तक आपका 16 ईयर नहीं होते तब तक छोड़ के रखो ऐसे। और एक डाउट है मेरे को, अभी 6 महीना बंद हो जाता है स्कूल? स्कूल नहीं बंद होता है सर, स्कूल 3 महीने बंद हो जाते हैं। 3 महीने बंद हाँ, होता है। जब कौन सी? बर्फ गिरते हैं तो दिसंबर जनवरी फरवरी। दिसंबर जनवरी फरवरी जी, जी। मूर 15 दिसंबर को क्लोज होता है और मार्च 5 को और ही ओपन हो जाता ವಾಪಸ್ है। ಓಪನ್ जी, ಆಗುತ್ತೆ. जी। ಓಕೆ, ಸೊ 3 ತಿಂಗಳು ಇಲ್ಲಿ ಸ್ಕೂಲ್ಗಳಿರಲ್ಲ, ಬಂದಾಗಿರ್ತವಂತೆ. ಸೊ ನೋಡಿ ಈ ಥರ ಇದೆ ಸಿಚುವೇಶನ್ನು. ಇವಾಗ ಇಲ್ಲಿಂದ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಮಾನಸ್ಟ್ರಿಗೆ, ರೈಟ್? ಮಾನಸ್ಟ್ರಿ ಬಾಯ್, मोनास्ट्री। यस, ನಾವಿವಾಗ ಮಾನಸ್ಟ್ರಿ ನೋಡ್ಕೊಂಡು ಹೋಗೋಣ. भाई और एक डाउट है, अभी ये हिल है, इसमें कुछ नहीं है और खाली इधर इतना ग्रीन कैसा आता है? सर वो पत्थर है इसलिए नहीं आते। ओ, इसमें थोड़ा नहीं है, मिट्टी इसमें है। मिट्टी है, मिट्टी है तो मिट्टी के ऊपर पानी पड़ता है, घास फूस जो मतलब हवा की वजह से आता है, तो सारे घास सीड्स जो भी है वहाँ से हवा की वजह से आएगा। यहाँ पे जहाँ पे रुकेगा वहाँ पे बर्फ पड़ेगा, बारिश होगा तो वो हो जाएंगे सर, उगना शुरू हो जाता है। ओके जी जी। ये प्राइवेट लैंड है, ये गवर्नमेंट लैंड है? ये प्राइवेट है सारे सारे हाँ प्राइवेट है, पर ऐसा है कि गांव वाले का, जैसे मान लो मैं गांव वाला हूँ तो मेरा यहाँ पे थोड़ा जमीन होगा, आपका होगा थोड़ा जमीन, ऐसे मतलब सारे गांव वालों में डिवाइडेड होंगे ये सारे जमीन। जी यही है सर। इधर बहुत ज़्यादा लैंड है तो किसका पास है इधर? सबसे ज्यादा अब कितना सबसे ज्यादा एकर्स, तो कितना एकर्स? क्या पता सर, हो तो कुछ नहीं बता नहीं सकता मैं। मतलब वैसा है, ज़्यादा जमीन होता है किसी के पास बहुत ज्यादा होता है तो किसी के पास कम है, वो तो नॉर्मल है सर, हर इधर किसी के एप्पल पास का पेड़ किधर है? है। एप्पल का हमने दिखाया तो था सर आपको, हाँ, यहाँ पे तो एप्पल नहीं दिख रहा, वॉलनट है, एप्रिकॉट है, एप्पल है ನೋಡಿ ಇಲ್ಲಿ यहाँ नहीं है। ಆಪಲ್ ಇದೆ, ವಾಲ್ನಟ್ ಇದೆ, ಮತ್ತೆ ಅಪ್ರಿಕೋಟ್ चेरी ಇದೆ, होता है, एप्रिकॉट होता है, ಚೆರಿ, ಬ್ಲಾಕ್ ಚೆರಿ, चीयर्स होता है हाँ, ಓಕೆ, और ग्रेप्स होता है, ಗ್ರೇಪ್ಸ್ ಬಿ. बिल्कुल होता है ऐसे ग्रेप्स भी। ಆಮೇಲೆ ಈ ಮರಗಳನ್ನ ತೋರಿಸಿದ್ರು ಇವರು. ಈ ಮರಗಳನ್ನು ಇವ್ರು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಇಲ್ಲಿ ವಿಂಡೋ ಮತ್ತು ಡೋರ್ಗಳನ್ನ ಮಾಡೋಕ್ಕೆ ಯೂಸ್ ಮಾಡ್ಕೊತಾರೆ. ಭಯ್ಯ और एक बात है, इधर फॉरेस्ट डिपार्टमेंट है? नहीं है सर, नहीं है, मतलब फॉरेस्ट डिपार्टमेंट तो है वैसे, पर उसका ऑफिस कुछ नहीं है। तो अभी ब्लॉक बनाए नया नया, तो ये क्या बोलते हैं, डिस्ट्रिक्ट बनाए नया नया, तो क्या पता यहाँ पे ऑफिस भी बन सकता है उनका भी, फ्यूचर में हाँ, कर सकता है. जी जी ठीक है. बाकी लोकल सारे वो देखभाल करते हैं सर, सारे जंगल का, सारे पेड़ पौधे का। जी ठीक है. ನೋಡಿ ಇಲ್ಲಿ ಏನು ಚೆನ್ನಾಗಿದೆ ಅಂತ, ರೋಡೇ ಒಂಥರ ಚೆಂದ. ಇಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮನೇಲಿ ಕೂತ್ಕೊಂಡು ನೋಡ್ತಾ ಇರೋರ್ಗೆ ಅನ್ನಿಸ್ತಾ ಇಲ್ವಾ ನಾನು ಒಂದು ರೌಂಡ್ ಬರಬೇಕು ಇಲ್ಲಿಗೆ ಅಂತ? ಅಷ್ಟೊಂದು ಅದ್ಭುತವಾದಂಥ ಜಾಗ. ಇದೇ ಕಾರಣಕ್ಕೆ ನಾನಿವತ್ತು ಇಲ್ಲೇ ಉಳ್ಕೋಬೇಕು, 2 ದಿನ ಮಿನಿಮಮ್ ಇಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದ್ಬಿಟ್ಟು ಉಳ್ಕೊಂಡೆ. ನೋಡಿ ಈಗ ನೀರು ಚೆನ್ನಾಗಿದ್ದಂಥ ಟೈಮಲ್ಲಿ ಏನು ಮಾಡ್ತಾರೆ, ಈ ವಾಯ್ಕಲ್ ಅಂದರೆ ಕಾಲುವೆಲಿ ನೋಡಿ ಇಲ್ಲಿ ಕಲ್ಲನ್ನೇ ಓಲ್ ಮಾಡಿ ಬಿಟ್ಕೊಂಡಿದ್ದಾರಾ. ಸೊ ಇಲ್ಲಿಂದ ಒಳಗಡೆಗೆ ಹೋಗುತ್ತೆ. ಸೊ ಎಮರ್ಜೆನ್ಸಿ ಟೈಮ್ಗೆ ಯೂಸ್ ಮಾಡೋಕ್ಕೆ ನೋಡೋಣ ಬನ್ನಿ. ಅದನ್ನು ಸ್ಟೋರೇಜು ಅಂದರೆ ಒಂದು ಎಮರ್ಜೆನ್ಸಿ ಸ್ಟೋರೇಜ್ ಥರ ಇಟ್ಕೋತಾರೆ, ಬೇಕು ಅಂತಂದಾಗ ಯೂಸ್ ಮಾಡೋಕ್ಕೆ. ಇದು ನೋಡಿ ಫುಲ್ ಎಲ್ಲ ಕಲ್ಲಲ್ಲೇ ಕಟ್ಕೊಂಡು ನೀಟಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗೈತೆ. अभी स्टोरेज नहीं है, अभी नहीं है, अभी जरूरत नहीं पड़ती, जरूरत नहीं पड़ता है. कब जरूरत पड़ेगा वही टाइम आप ब्लैक करके मार्च में सबसे ज्यादा जरूरत पड़ता है, जब मार्च में, हाँ जैसे मार्च में खेती शुरू होता है, पानी कम होता है, ग्लेशियर मेल्ट नहीं होते, यस, तो उस टाइम यहाँ पे स्टोर करो, छोड़ दो, बस खेतों के लिए सफिशिएंट होता है। ಓಕೆ. जी ನೋಡಿ ಈ ಥರ ಸ್ಟೋರೇಜ್ ಮಾಡಿಕೊಂಡು ಬೇಕಾದಾಗ ಆಮೇಲೆ ಬಿಡ್ತಾರೆ. ನೋಡಿ ಇಲ್ಲಿ ವಾಲ್ ಇದೆ, ಇಲ್ಲಿ ಏ ವಾಲನಾ, हाँ हाँ, ये खींच सकता है. खींचेगा और पानी छोड़ देगा। ठीक है. ಸೊ ಓವರ್ಫ್ಲೋ ಆಗೋಂಥ ನೀರು ಇದರಲ್ಲಿ ಹೋಗುತ್ತೆ. ಇನ್ ಕೇಸು ಬೇಸಿಗೆ ಟೈಮಲ್ಲಿ ಇದನ್ನು ಯೂಸ್ ಮಾಡಬೇಕು ಅಂತಂದಾಗ ಈ ವಾಲ್ನ ಹಿಂಗೆ ಲಿಫ್ಟ್ ಮಾಡ್ತು ಅಂತಂದರೆ ನೀರು ಒಳಗಿಂದ ಈ ಥರಕ್ಕೆ ಹೋಗುತ್ತೆ. ಈ ಕಡೆ ಇರೋದೆಲ್ಲ ವ್ಯವಸಾಯದ ಭೂಮಿನ ಆಮೇಲೆ ತೋರಿಸ್ತೀನಿ. ಫಸ್ಟ್ ನಾನು ಇವಾಗ ಮಾನಷ್ಟಿ ನೋಡ್ಕೊಂಬರ್ತೀನಿ. ಎಸ್, ನಾವಿವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಏ ಕೌನ್ಸಿ ಫ್ಲೋರ್ है भैया? सर ये गुलाबी है? गुलाब है सर, हाँ ಗುಲಾಬ್, हाँ, ನೋಡಿ वाइल्ड रोजेस। ವೈಲ್ಡ್ ರೋಸಸ್. ಓಕೆ, ನೋಡಿ ಇಲ್ಲಿ ಗುಲಾಬಿ ಇದೆ, ಬಟ್ ಆದರೆ ಕಾಡು ಗುಲಾಬಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಈಗ ಮಾನಸ್ಟ್ರಿಗೆ ಎಂಟ್ರಿ ಆಗೋಂಥ ಜಾಗ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ.
ಓ ಐ ಸಿ रास्ते ರಾಸ್ತಾ ಟೀಕೆ ಹತ್ತುತ್ತಾ ಇದೆ ಮೇಲೆ. ನೀವು ನೋಡಿ ಹೆಂಗಿದೆ ಅಂತ ಜಾಗ. ಇದು ಮಾನಶ್ರೀ ಹೋಗೋಂಥ ಜಾಗ. ನೀರು ನೋಡಿ ಇಲ್ಲಿ ಹೆಂಗೆ ಅನಿತಾ ಬಿದ್ದಿದೆ ಅಂತ. ಈಗ ಬೆಟ್ಟದ ಮೇಲೆ ತುದಿನಲ್ಲಿ ಬಂದಿದ್ದೀನಿ, ಇಲ್ಲೂ ನೋಡಿ ನೀರು ಹರಿತಾ ಇದೆ. ಸೊ ಇವಾಗ ಈ ನೀರನ್ನು ನಾವು ಟೇಸ್ಟ್ ಮಾಡೋಣ. ಓಕೆ, ಹೆಂಗಿದೆ ಅಂತ. ನ್ಯಾಚುರಲ್ ನೀರು, ಅಮೃತ ಥರ ಇದೆ. ಹೆಂಗಿದೆ ಅಂತಂದರೆ ನೀರು ನಿಮ್ಗೆ ಆ ಲೈಟ್ ಫೀಲ್ ಆಗುತ್ತೆ, ಎಳ್ನೀರು ಕುಡಿದ ಥರ ಫೀಲ್ ಆಗುತ್ತೆ, ಅಷ್ಟೊಂದು ಸಖತ್ತಾಗಿದೆ. ನೀವು ಈ ವಿಲೇಜಿಗೆ ಬಂದಾಗ ಇದನ್ನೆಲ್ಲ ನೀವು ಟೇಸ್ಟ್ ಮಾಡಿ ನೋಡಬೇಕು, ಆವಾಗ ಒಳ್ಳೆ ಮಜಾ ಇರುತ್ತೆ ಆ್ಯಕ್ಚುಲಿ. ನಾವಿವಾಗ ಬಂದಿದ್ದೀವಿ ಮಾನಶ್ರೀಗೆ. ये मोनास्ट्री का नाम क्या है भाई? तो तुर्तुक मोनास्ट्री। बुद्धा मोनास्ट्री है ना? हाँ हाँ। ओके, वो क्या है? सो वो ग्रेवयार्ड। ग्रेवयार्ड मतलब आर्मी का कब्रिस्तान। हाँ। ठीक है. ವಾವ್, ಏನ್ರಿ ಇದು? ಇದೇನಿದು ವಿಲೇಜಾ ಇಲ್ಲ ಸ್ವರ್ಗನ? ಶಿವಕು ರಿವರ್ ನಡೀತಾ ಇದೆ ಅಲ್ಲಿ. ಇನ್ನೇನು ಎಂಟ್ರಿ ಆಗ್ತಾ ಇದ್ದೀವಿ. ನನಗಂತೂ ಎಕ್ಸೈಟ್ಮೆಂಟೆಡ್ ಆಗಿದ್ದೀನಿ ಒಳಗಡೆ ಹೆಂಗಿರುತ್ತೆ ಅಂತ ನೋಡೋಕ್ಕೆ. ಅಂದರ್ अंदर जाएंगे ना। ठीक है. ನೋಡಿ ಇಲ್ಲೇ ಬೀಗ ಇರುತ್ತೆ, ಆ ಬೀಗನ ತೆಗೆದು ಒಳಗಡೆ ಹೋಗೋದು. ಮಜಾ ಇದೆ ಇದು. ಎಸ್, ವಾವ್. ಸೊ ಮಾನಶ್ರೀ ಒಳಗಡೆ ಎಂಟ್ರಿ ಆದರೆ ನೋಡಿ ಎಷ್ಟು ಬೆಚ್ಚಗಿದೆ ಗೊತ್ತಾ, ತಣ್ಣಗೆ ಫೀಲ್ ಆಗ್ತಾಯಿದೆ. ಅಂದರೆ ಬೆಚ್ಚಗಿದೆ ಸ್ವಲ್ಪ. होगा सर. ನಾವಿವಾಗ ಇರೋದು ಬಂದ್ಬಿಟ್ಟು ನಮ್ಮ ತುರ್ತುಕ್ ವಿಲೇಜ್ನ ಏನು ಮಾನಸ್ಟ್ರಿ ಇದೆಯೋ ಅಲ್ಲಿಗೆ ಬಂದಿದ್ದೀವಿ. ಸೊ ಈ ಮಾನಸ್ಟ್ರಿಗೆ ಬಂದಾಗ ನಿಮಗೆ ಈ ಟಾಪ್ ಜಾಗದಲ್ಲಿ ಏನು ಫೀಲ್ ಆಗುತ್ತೆ ಅಂತಂದರೆ, ಬನ್ನಿ ನಾನು ನಿಮಗೆ ಹತ್ತಿರದಲ್ಲಿ ತೋರಿಸ್ತೀನಿ. ಇಲ್ಲಿ ನಿಂತ್ಕೊಂಡು ನೋಡ್ತು ಅಂತಂದರೆ ಇಡೀ ವಿಲೇಜ್ ನಮಗೆ ಕಾಣಿಸೋಕ್ಕೆ ಸಿಗುತ್ತೆ. ಅದ್ಭುತವಾದ ಗ್ರೀನರಿ, ಹಚ್ಚ ಹಸಿರಿರ್ತಕ್ಕಂಥ ಈ ತುರ್ತುಕ್ನ ನೋಡೋಕ್ಕೆ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ. ಅಷ್ಟೊಂದು ಅದ್ಭುತವಾದ ಜಾಗ. ನೀವು ತುರ್ತುಕ್ನ ಬಂದು ಅಟ್ಲೀಸ್ಟ್ 2 ದಿನ ಉಳಿತು ಅಂತಂದರೆ ಸಾಕು, ಈ ಜಾಗನೆಲ್ಲ ನೋಡ್ಕೊಬೋದು. ಶ್ಯೋಕ್ ರಿವರ್ ಹರಿತಾ ಇದೆ, ಇದು ಟುವರ್ಡ್ಸ್ ಪಾಕಿಸ್ತಾನಕ್ಕೆ ಹೋಗುತ್ತೆ. ಕರೆಕ್ಟಾ ಬೈ? जी बिल्कुल. ಪಾಕಿಸ್ತಾನಕ್ಕೆ ಜಾಯನಾ? ಸೊ ಇದು ಪಾಕಿಸ್ತಾನಕ್ಕೆ ಹೋಗುತ್ತೆ. ಆ್ಯಂಡ್ ನೀವು ಅಲ್ಲಿ ನೋಡ್ಬೋದು, ನಾವೀಗ ಏನು ಊರನ್ನ ನೋಡ್ಕೊಂಡು ಬಂದ್ವೋ ಅವೆಲ್ಲವೂ ಕೂಡ ಇಲ್ಲಿದೆ. ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಅಂತಂದರೆ ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ. ಇಡೀ ವಿಲೇಜ್ನ ನೋಡೋಕ್ಕೆ ಚೆಂದ. ಇಲ್ಲಿಂದ ಕರೆಕ್ಟಾಗಿ ಇನ್ನೊಂದು 10 ಕಿಲೋಮೀಟ್ರ್ ಹೋಯ್ತು ಅಂತಂದರೆ ನಮಗೆ ಪಾಕಿಸ್ತಾನದ ಬಾರ್ಡ್ರ್ ಸಿಗುತ್ತೆ. ಇಂಥ ಅದ್ಭುತವಾದ ವಿಲೇಜ್ನ ನೀವು ಲಡಾಖ್ ಸೀರೀಸ್ನ ಮಾಡಬೇಕಾದ್ರೆ ಬಂದು ನೋಡಲಿಲ್ಲ ಅಂತಂದರೆ ವೇಸ್ಟೇ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಜೊತೆಗೆ ನೋಡಿ ಇಲ್ಲಿ ನೋಡ್ಬೋದು, ಇಲ್ಲಿ ಇಸ್ಕೋ ಕ್ಯಾ ಬೋಲ್ತಾ ಹೈ ಭಯ್ಯ ಹಿಂದಿ ಮೇ ಆಪ್? कब्रिस्तान. ಕಬ್ರಿಸ್ತಾನ್. जी जी. ಸೊ ಕಬ್ರಿಸ್ತಾನ್ ಅಂತ. ಸೊ ಅದೇನು ಅಂತಂದರೆ ಬನ್ನಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಏನು ಕಬ್ರಿಸ್ತಾನ್ ಅಂತಂದರೆ ಇಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ. ಸೊ ಹಂಗಾಗಿ ಅವರೇನಾದರೂ ಅವ್ರ ಕಡೆಯವರು ಡೆತ್ ಆದರೆ ಅವ್ರನ್ನ ತಗೊಂಬಂದು ಹೂಳಕ್ಕೆ ಅಂತ ಹೇಳಿ ಸಪ್ರೇಟ್ ಒಂದು ಜಾಗ ಮಾಡಿ ಇಟ್ಕೊಂಡಿದ್ದಾರೆ. ಉಸ್ಮೆ ಏಕ್ ಡಬ್ಬ ಕ್ಯಾ ಹೈ ಭೈ? सो वो चिन्ह है, जैसे पहचान होगा आप नाम लिख के या बत्ती जलाते हैं यहाँ पे ना कब्रिस्तान के ऊपर, तो उसके लिए रखे. ಓಕೆ. ಸೊ ನೋಡಿ ಇರೋದ್ರಲ್ಲೇ ಸಿಂಪಲಾಗಿ ಮಾಡಿಕೊಂಡು ಅಲ್ಲಿ ಒಂಥರ ನಾವು ಹೆಂಗೆ ಹೇಳ್ಬೋದು, ಸಮಾಧಿ ಅಂತಲೇ ಹೇಳ್ಬೋದು, ಆ ಥರ ಮಾಡಿಟ್ಕೊಂಡಿದ್ದಾರೆ. ಆ್ಯಂಡ್ ಇದಿಷ್ಟು ತುರ್ತುಕ್ ವಿಲೇಜಲ್ಲಿ ನಾನು ನೋಡಿದಂಥ ವಿಚಾರಗಳು. ವಿಡಿಯೋ ಲೆಂತಿ ಆಗಿದ್ರೂ ಕೂಡ ಪರವಾಗಿಲ್ಲ, ಇದು ಅದ್ಭುತವಾದ ಎಪಿಸೋಡು. ಯಾಕೆಂತಂದರೆ ನಮ್ಮ ಭಾರತದಲ್ಲಿ ಈ ಥರದ್ದೊಂದು ಜಾಗ ಇದೆ ಅಂತ ಗೊತ್ತಾಗುತ್ತೆ. 1971 ಕೂಡ ಪಾಕಿಸ್ತಾನ ಆಗಿದ್ದಂಥ ಈ ತುರ್ತುಕ್ಕು ಇವತ್ತು ಪ್ರೌಡ್ ಇಂಡಿಯನ್ ಟೆರಿಟರಿ ಆಗಿದೆ. ಅದಕ್ಕೆ ಇಲ್ಲಿಯ ಜನನೂ ಕೂಡ ಅಷ್ಟೇ. ಇಲ್ಲಿ ಲೋಕಲ್ ಜನ ಎಷ್ಟು ಇಷ್ಟಪಡ್ತಾರೆ ಅಂತಂದರೆ, ಎಸ್ ಇಂಡಿಯನ್ ಆರ್ಮಿ ಅಂತಂದರೆ ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ತಾರೆ. ಆಮೇಲೆ ಇಂಡಿಯನ್ ಆರ್ಮಿ ಅಷ್ಟು ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಜನ ಮುಸಲ್ಮಾನರು ಮತ್ತು ಇಂಡಿಯನ್ ಆರ್ಮಿ, ಬೌದ್ಧಿಸಮು ಇವರೆಲ್ಲರೂ ಕೂಡ ಇದ್ರೂ ಅಷ್ಟು ಪ್ರೊಟೆಕ್ಟಿವ್ ಆಗಿ ಈ ಜಾಗನ ಇಟ್ಕೊಂಡು ಬಂದಿದ್ದಾರೆ. ಅಂದರೆ ನಾವು ಇದನ್ನು ಎಲ್ಲೂ ಬಿಟ್ಕೊಡಲ್ಲ, ನಮ್ಗೆ ಇದು ಇಂಡಿಯಾಕ್ಕೆ ಬೇಕು ಅಂತ ಹೇಳಿ ಆ ಒಂದು ಅನ್ಯೋನ್ಯವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಾ. ಆ ಒಂದು ಜೀವನನ ನಾವಿಲ್ಲಿ ನೋಡಿದಾಗ ದೇಶ ಪ್ರೇಮ ಅನ್ನೋದು ಏನು ಅನ್ನೋದು ಅರ್ಥ ಆಗುತ್ತೆ. ಆ್ಯಂಡ್ ಜೊತೆಗೆ ದೇಶಕ್ಕೋಸ್ಕರ ನಾವು ಎಷ್ಟು ಎಕ್ಸ್ಟೆಂಟಲ್ಲೂ ಕೂಡ ರೆಡಿ ಆಗಿರಬೇಕು ಅನ್ನೋದು
ಈ ವಿಡಿಯೋದಿಂದ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತಾ ಆದಷ್ಟು ಬೇಗ ನೀವೇನಾದರೂ ಲಡಾಖ್ ಪ್ಲ್ಯಾನ್ ಮಾಡ್ತಿದ್ರೆ ಬೈಕಲ್ಲಾದರೂ ಪ್ಲ್ಯಾನ್ ಮಾಡಿ, ಕಾರಲ್ಲಾದರೂ ಪ್ಲ್ಯಾನ್ ಮಾಡಿ, ಮಸ್ಟ್ ಆ್ಯಂಡ್ ವಿಸಿಟ್ ತುರ್ತುಕ್ಕನ್ನು ಖಂಡಿತವಾಗ್ಲೂ ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಜೊತೆಗೆ ನಮ್ಮ ಉಲ್ಲಾ ಬೈಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಪಾಪ ಇಷ್ಟು ದೂರ ಬಂದು ನನ್ನನ್ನು ಇವರ ವಿಲೇಜ್ನ ಅಷ್ಟು ಅದ್ಭುತವಾಗಿ ತೋರಿಸ್ಕೊಟ್ಟಿದ್ರ. ಉಲ್ಲಾ ಬಾಯ್ ಧನ್ಯವಾದ ಆಪ್ಕೋ. ಥ್ಯಾಂಕ್ ಯು ಸೊ ಮಚ್. ಮನಪೂರ್ವಕ ಧನ್ಯವಾದ. ಇಷ್ಟು ಹೇಳ್ತಾ ತುರ್ತುಕ್ನ ಲಾಸ್ಟ್ ಒಂದು ವ್ಯೂ ಪಾಯಿಂಟಿಂದ ನಾನು ನಿಮ್ಮ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.